ಡಾಟಾ ಇಲ್ಲದ ಡಿಸಿಷನ್ ಯಾರು ತಗೋತಾರೋ 2026 ಎಲ್ಲದಕ್ಕೂ ಉತ್ತರ ಕ್ಲಿಯರ್. ಎಲ್ಲರೂ ಹೇಳ್ತಾರೆ ಡಾಟಾ ಈಸ್ ಎ ನ್ಯೂ ಆಯಿಲ್. ಆದ್ರೆ ಒಂದು ವಿಷಯ ಮಿಸ್ ಮಾಡ್ತಾರೆ, ಆಯಿಲ್ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಬರಂಗಿಲ್ಲ, ರಿಫೈನ್ ಮಾಡ್ಬೇಕು. ಡಾಟಾನು ಅದೇ ತರ ರಿಫೈನ್ ಮಾಡ್ಬೇಕು. ಕಚ್ಚಾ ಡಾಟಾ ಗಲಿಬಿಲಿ ಮಾಡ್ತದ. ಎಕ್ಸೆಲ್ ಶೀಟ್ಸ್, ಸಂಖ್ಯೆಗಳ, ದಾಖಲೆಗಳ ಇವನ್ನ ಮನುಷ್ಯ ಕ್ಲಿಯರ್ ಮಾಡ್ಬೇಕಂದ್ರೆ ವಾರಗಟ್ಲೆ ಬೇಕು. ಈ ಟೈಮ್ದಾಗ AI ಎಂಟ್ರಿ ಮಾಡ್ತದ. AI ಕಚ್ಚಾ ಡಾಟಾ ಕ್ಲೀನ್ ಮಾಡ್ತದ, ಡುಪ್ಲಿಕೇಟ್ ತೆಗೆದು ಹಾಕ್ತದ, ಎರರ ಕಂಡು ಹಿಡಿತದ ಮತ್ತು ಸರಿಯಾಗಿ ರಚನೆ ಮಾಡಿಕೊಡ್ತದ. ಮುಂದಿನ ಸ್ಟೆಪ್ AI ಪ್ಯಾಟರ್ನ್ಸ್ ತೋರಿಸ್ತದ. ಸೇಲ್ಸ್ ಯಾವ ಟೈಮ್ದಾಗ ಪೀಕ್ದಾಗ ಇರ್ತದ, ಕಸ್ಟಮರ್ದ ಮಂಥನ್ ಮಾಡ್ತದ, ಕಾಸ್ಟ್ ಲೀಕ್ ಎಲ್ಲಿ ಅದಂತ ನೋಡಿ AI ಭವಿಷ್ಯನ ಸೂಚಿಸ್ತದ. ಇದಾಗ್ಬೋದು, ಇದು ರಿಸ್ಕ್ ಅದ, ಇಲ್ಲಿ ಅವಕಾಶ ಅದ, ಆದರೂ ನಿಲ್ರಿ. ಯಾಕಂದ್ರೆ AI ಡಿಸಿಷನ್ ತಗೊಳಂಗಿಲ್ಲ. AI ಹೇಳ್ತದೆ ಏನು ಆಗ್ಬೋದಂತ, ಅದ್ರ ಮನುಷ್ಯ ಏನು ಮಾಡ್ಬೋದಂತ ಡಿಸೈಡ್ ಮಾಡ್ತಾನೆ. ಮನುಷ್ಯ ರಿಸ್ಕ್ ತಗೋತಾನ. ನೀತಿಶಾಸ್ತ್ರ ಕನ್ಸಿಡರ್ ಮಾಡವ ಮನುಷ್ಯ. ಬಿಸ್ನೆಸ್ ಡೈರೆಕ್ಷನ್ ಡಿಸೈಡ್ ಮಾಡೋದು ಮನುಷ್ಯನ. ಅದಕ್ಕೆ ಡಾಟಾ ವಿಶ್ಲೇಷಕರದ ಪಾತ್ರ ಇರೋದ. ಆದ್ರೆ ಮ್ಯಾನ್ಯುವಲ್ ಅನಲೈಸ, ಕಾಪಿ ಪೇಸ್ಟ್ ಸಿಸ್ಟಮ್, ಅಲ್ಲಿ ಫಾರ್ಮುಲಾ ಟೈಪಿಂಗ್ ಮಾಡೋದು ಮಾತ್ರ ಹೋಗ್ಯದ. ಥಿಂಕಿಂಗ್ ಅನಲೈಸ್, ಒಳನೋಟ, ಸಂದರ್ಭ, ಬೆಂಬಲ ನಿರ್ಧಾರ ಮಾತ್ರ ಬೇಕೇ ಬೇಕು. AI ಕ್ಯಾಲ್ಕುಲೇಟರ್ ಮತ್ತು ಮನುಷ್ಯ ನ್ಯಾವಿಗೇಟರ್. ಅದಕ್ಕೆ AI ಡಾಟಾ ಕೊಡಲಿ, ನೀ ಡಿಸಿಷನ್ ತಗೋಬೇಕು.